ಎಲ್ಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ವಿದ್ಯಾರ್ಥಿಗಳೇ, ನೀವು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಗಾಗಿ ತುಂಬಾನೇ ಪ್ರಿಪೇರ್ ಆಗ್ತಾ ಇದ್ದೀರಾ. ನಾಳೆನೆ ಬಂದ್ಬಿಟ್ಟು ನಿಮ್ಮ ಬಿಸ್ನೆಸ್ ಸ್ಟಡಿ ಎಕ್ಸಾಮ್ ಇದೆ. ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋನಲ್ಲಿ 8 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ನಿಮಗಾಗಿ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಮತ್ತು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ನಾನು ನೆಕ್ಸ್ಟ್ ವಿಡಿಯೋದ ಮೂಲಕ ನಿಮಗೆ ಎಲ್ಲ ಸಬ್ಜೆಕ್ಟ್ ಗಳ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಕೂಡ ಪ್ರೊವೈಡ್ ಮಾಡ್ತಾ ಇರ್ತೀನಿ. ಇದರದೇ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ 4 ಮತ್ತು 2 ಮಾರ್ಕ್ಸ್ ಕ್ವಶನ್ ಗಳನ್ನ ಕೂಡ ಕೊಡ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ 8 ಮಾರ್ಕ್ಸ್ ಕ್ವಶನ್ ಗಳಲ್ಲಿ ಆನ್ಸರ್ಸ್ ಕೂಡ ಇದೆ, ಅಂದ್ರೆ ಪಾಯಿಂಟ್ ಗಳನ್ನ ಕೊಟ್ಟಿದ್ದೀನಿ. ಇದನ್ನ ನೀವು ಒಂದ್ 4 ಸತಿ ಓದ್ಬಿಟ್ಟು ಅದರ ಎಕ್ಸ್ಪ್ಲೇಷನ್ ಅನ್ನ ಓದ್ಬಿಟ್ಟು ಅದನ್ನ ಆನ್ಯುವಲ್ ನಲ್ಲಿ ನಿಮ್ಮ ಓನ್ ವೇ ನಲ್ಲಿ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಇನ್ನು ತಡ ಮಾಡದೆ ಬೇಗನೆ ವಿಡಿಯೋ ಒಂದು ಲೈಕ್ ಹಾಕಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಮೊದಲನೇ ಕ್ವಶನ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಫೀಚರ್ಸ್ ಆಫ್ ದ ಮ್ಯಾನೇಜ್ಮೆಂಟ್. ಇದರ ಪಾಯಿಂಟ್ಸ್ ಗಳನ್ನ ಕೂಡ ಇಲ್ಲೇ ಪ್ರೊವೈಡ್ ಮಾಡಿದೀವಿ. ಅಂದ್ರೆ ಮ್ಯಾನೇಜ್ಮೆಂಟ್ ಇಸ್ ಅ ಗೋಲ್ ಓರಿಯೆಂಟೆಡ್ ಪ್ರಾಸೆಸ್, ಮ್ಯಾನೇಜ್ಮೆಂಟ್ ಇಸ್ ಆಲ್ ಪರ್ವೇಸಿವ್, ಮ್ಯಾನೇಜ್ಮೆಂಟ್ ಇಸ್ ಮಲ್ಟಿ ಡೈಮೆನ್ಷನಲ್. ಅಂದ್ರೆ ಇದರಲ್ಲಿ 3 ಮೇನ್ ಕ್ಯಾರೆಕ್ಟರ್ಸ್ ಬರ್ತವೆ. ಅಂದ್ರೆ ಇಟ್ ಈಸ್ ಅ ಕಾಂಪ್ಲೆಕ್ಸ್. ಸೊ ಮ್ಯಾನೇಜ್ಮೆಂಟ್ ಆಫ್ ವರ್ಕ್, ಮ್ಯಾನೇಜ್ಮೆಂಟ್ ಆಫ್ ಪೀಪಲ್, ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ಸ್. ಇನ್ನು ಫೋರ್ತ್ ಒನ್ ನೋಡೋದಾದ್ರೆ ಮ್ಯಾನೇಜ್ಮೆಂಟ್ ಇಸ್ ಕಂಟಿನ್ಯೂಸ್ ಪ್ರಾಸೆಸ್, ಮ್ಯಾನೇಜ್ಮೆಂಟ್ ಇಸ್ ಗ್ರೂಪ್ ಆಕ್ಟಿವಿಟಿ, ಮ್ಯಾನೇಜ್ಮೆಂಟ್ ಇಸ್ ಇಂಟೆನ್ಸಿವ್ ಫೋರ್ಸ್, ಮ್ಯಾನೇಜ್ಮೆಂಟ್ ಇಸ್ ಡೈನಾಮಿಕ್ ಫಂಕ್ಷನ್. ಇವೆಲ್ಲ ಪಾಯಿಂಟ್ಸ್ ಗಳು ಈ ಒಂದು ಕ್ವಶನ್ ಅಲ್ಲಿ ಇದೆ. ಇದನ್ನ ನೋಟ್ ಮಾಡ್ಕೊಳ್ಳಿ, ಹಾಗೆ ಇಲ್ಲ ಅಂದ್ರೆ ಒಂದು ಸ್ಕ್ರೀನ್ ಶಾಟ್ ಅನ್ನ ತಗೊಂಡು ಚೆನ್ನಾಗಿ ಪ್ರಿಪೇರ್ ಆಗಿ. ಮತ್ತು ಸೆಕೆಂಡ್ ಒನ್ ಕ್ವಶನ್ ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಈಸ್ ಕನ್ಸಿಡರ್ಡ್ ಟು ಬಿ ಬೋತ್ ಆರ್ಟ್ ಅಂಡ್ ಸೈನ್ಸ್, ಎಕ್ಸ್ಪ್ಲೇನ್ ಇಟ್ ಅಂತ ಇದೆ. ಮ್ಯಾನೇಜ್ಮೆಂಟ್ ಆಸ್ ಅ ಆರ್ಟ್. ಮೊದಲನೇದಾಗಿ ನೋಡೋದಾದ್ರೆ ಮ್ಯಾನೇಜ್ಮೆಂಟ್ ಇಸ್ ಆರ್ಟ್, ಎಕ್ಸಿಸ್ಟೆನ್ಸ್ ಆಫ್ ಥೆರಾಟಿಕಲ್ ನಾಲೆಜ್, ಪರ್ಸನಲೈಸ್ಡ್ ಅಪ್ಲಿಕೇಶನ್ಸ್ ಅಂಡ್ ಬೇಸ್ಡ್ ಆರ್ ಪ್ರಾಕ್ಟೀಸ್ ಅಂಡ್ ಕ್ರಿಯೇಟಿವಿಟಿ. ಇನ್ನು ಫೋರ್ತ್ ಒನ್ ಪಾಯಿಂಟ್ ನೋಡೋದಾದ್ರೆ ಗೋಲ್ ಓರಿಯೆಂಟೆಡ್. ಇವೆಲ್ಲ ಪಾಯಿಂಟ್ಸ್ ಗಳನ್ನ ನೀವು ಎಕ್ಸಾಮ್ ನಲ್ಲಿ ಬರೆದ್ರೆ ಅದರ ಎಕ್ಸ್ಪ್ಲೇನೇಷನ್ ಅನ್ನ ಕೂಡ ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಇನ್ನು ಮ್ಯಾನೇಜ್ಮೆಂಟ್ ಆಸ್ ಅ ಸೈನ್ಸ್, ಸಿಸ್ಟಮೈಸ್ಡ್ ಬಾಡಿ ಆಫ್ ನಾಲೆಜ್, ಪ್ರಿನ್ಸಿಪಲ್ ಬೇಸ್ಡ್ ಆನ್ ಎಕ್ಸ್ಪೆರಿಮೆಂಟೇಷನ್ಸ್, ಯೂನಿವರ್ಸಲ್ ವ್ಯಾಲಿಡಿಟಿ ಮತ್ತೆ ಕಾಸ್ ಅಂಡ್ ಇಫೆಕ್ಟ್ ರಿಲೇಶನ್ಶಿಪ್. ಇವೆಲ್ಲ ಪಾಯಿಂಟ್ಸ್ ಗಳನ್ನ ಮಿಸ್ ಮಾಡ್ದಂಗೆ ಓದ್ಕೊಂಡು ಎಕ್ಸಾಮ್ ನಲ್ಲಿ ಚೆನ್ನಾಗಿ ಬರೀರಿ. ಇನ್ನು ಥರ್ಡ್ ಒನ್ ಕ್ವಶನ್ ನೋಡೋದಾದ್ರೆ ಡಿಫೈನ್ ಕೋಆರ್ಡಿನೇಷನ್, ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಇದೆ. ಕೋಆರ್ಡಿನೇಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಕೋಆರ್ಡಿನೇಷನ್ ಇಂಟಿಗ್ರೇಟ್ಸ್ ಗ್ರೂಪ್ ಎಫರ್ಟ್, ಕೋಆರ್ಡಿನೇಷನ್ ಎನ್ಶೋರ್ಸ್ ಯೂನಿಟಿ ಆಫ್ ಆಕ್ಷನ್, ಕೋಆರ್ಡಿನೇಷನ್ ಈಸ್ ಕಂಟಿನ್ಯೂಸ್ ಪ್ರಾಸೆಸ್, ಕೋಆರ್ಡಿನೇಷನ್ ಈಸ್ ಆಲ್ pervasive function, coordination is the responsibility of all managers, it is a deliberate function ಅಂತ ಇದೆ. ಇವೆಲ್ಲ ಪಾಯಿಂಟ್ಸ್ ಗಳನ್ನ ಓದ್ಕೊಳ್ಳಿ. ಮತ್ತು ಫೋರ್ತ್ ಒನ್ ಕ್ವಶನ್ ನೋಡೋದಾದ್ರೆ ಡಿಸ್ಕ್ರೈಬ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಸೆಲೆಕ್ಷನ್ ಪ್ರಾಸೆಸ್. ಸೆಲೆಕ್ಷನ್ ಪ್ರಾಸೆಸ್ ಅದರಲ್ಲಿ ಯಾವ ಸ್ಟೆಪ್ಸ್ ಗಳು ಇನ್ವಾಲ್ವ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಇನ್ನು ಫಸ್ಟ್ ಒನ್ ನೋಡೋದಾದ್ರೆ ಪ್ರಿಲಿಮಿನರಿ ಸ್ಕ್ರೀನಿಂಗ್ ಅಂತ ಇದೆ. ಸೆಲೆಕ್ಷನ್ ಟೆಸ್ಟ್ ಅಂದ್ರೆ ಅದರಲ್ಲಿ ಒಂದಷ್ಟು ಟೆಸ್ಟ್ ಗಳು ಬರುತ್ತೆ, ದೀಸ್ ಟೆಸ್ಟ್ ಇನ್ಕ್ಲೂಡೆಡ್ ಅಂತ ಇದೆ. ಇಂಟೆಲಿಜೆಂಟ್ ಟೆಸ್ಟ್, ಆಪ್ಟಿಟ್ಯೂಡ್ ಟೆಸ್ಟ್ ಮತ್ತೆ ಪರ್ಸನಾಲಿಟಿ ಟೆಸ್ಟ್, ಟ್ರೇಡ್ ಟೆಸ್ಟ್ ಇವೆಲ್ಲ ಇವೆ. ಮತ್ತು ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂಸ್, ರೆಫರೆನ್ಸ್ ಚೆಕ್ಸ್, ಸೆಲೆಕ್ಷನ್ ಡಿಸಿಷನ್ಸ್, ಮೆಡಿಕಲ್ ಎಕ್ಸಾಮಿನೇಷನ್, ಜಾಬ್ ಆಫರ್, ಕಾಂಟ್ರಾಕ್ಟ್ ಆಫ್ ಎಂಪ್ಲಾಯ್. ಈ ಎಲ್ಲ ಪಾಯಿಂಟ್ಸ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿದಾವೆ. ಇದನ್ನೆಲ್ಲ ಓದ್ಕೊಳ್ಳಿ ಚೆನ್ನಾಗಿ. ಮತ್ತು ಫಿಫ್ತ್ ಒನ್ ಕ್ವಶನ್ ನೋಡೋದಾದ್ರೆ ಎಕ್ಸ್ಪ್ಲೇನ್ ದ 4 ಮೆಥಡ್ಸ್ ಆಫ್ ದಿ ಜಾಬ್ ಅಂಡ್ ಆಫ್ ದಿ ಜಾಬ್, ಆನ್ ದಿ ಜಾಬ್, ಆಫ್ ದಿ ಜಾಬ್ ಅಂತ ಇದೆ. ಇದನ್ನ ಮೊದಲನೇ ಪಾಯಿಂಟ್ಸ್ ಗಳನ್ನ ನೋಡೋದಾದ್ರೆ ಆನ್ ದಿ ಜಾಬ್ ಮೆಥಡ್ ಅಲ್ಲಿ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಮತ್ತೆ ಕೋಚಿಂಗ್, ಇಂಟರ್ನ್ಶಿಪ್ ಟ್ರೈನಿಂಗ್, ಜಾಬ್ ರೊಟೇಷನ್. ಆಫ್ ದಿ ಜಾಬ್ ಟ್ರೈನಿಂಗ್ ನೋಡೋದಾದ್ರೆ ಕ್ಲಾಸ್ ರೂಮ್ ಲೆಕ್ಚರ್ಸ್, ಫಿಲ್ಮ್ಸ್, ಕೇಸ್ ಸ್ಟಡಿ, ವೆಸ್ಟಿಬ್ಯೂಲ್ ಸ್ಟಡಿ ಅಂತ ಇದೆ. ಇವೆಲ್ಲ ಓದ್ಕೊಳ್ಳಿ. ಮತ್ತು 6th ಒನ್ ಕ್ವಶನ್ ನೋಡೋದಾದ್ರೆ ಎಕ್ಸ್ಪ್ಲೇನ್ ದ ಸ್ಟಾಫಿಂಗ್ ಪ್ರಾಸೆಸ್ ಅಂತ ಇದೆ. ಎಸ್ಟಿಮೇಟಿಂಗ್ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಮತ್ತೆ ರಿಕ್ರೂಟ್ಮೆಂಟ್, ಸೆಲೆಕ್ಷನ್, ಪ್ಲೇಸ್ಮೆಂಟ್ ಅಂಡ್ ಓರಿಯೆಂಟೇಷನ್, ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್, ಪರ್ಫಾರ್ಮೆನ್ಸ್ ಅಪ್ರೈಸಲ್ ಮತ್ತೆ ಪ್ರಮೋಷನ್ ಅಂಡ್ ಕರಿಯರ್ ಪ್ಲಾನಿಂಗ್ ಅಂಡ್ ಕಾಂಪನ್ಸೇಷನ್ ಅಂತ ಇದೆ. 7th ಒನ್ ಕ್ವಶನ್ ನೋಡೋದಾದ್ರೆ ಎಕ್ಸ್ಪ್ಲೇನ್ ದ 8 ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಇದೆ. 8 ಸೋರ್ಸ್ ಅನ್ನ ಅದು ಬರೀಬೇಕು. ಇದರಲ್ಲಿ ನಾವು 12 ಸೋರ್ಸ್ ಅನ್ನ ಕೊಟ್ಟಿದ್ದೀವಿ. ಇದರಲ್ಲಿ ಯಾವ್ದಾದ್ರು 8 ಬರೆದ್ರೆ ಅದನ್ನ ಎಕ್ಸ್ಪ್ಲೇನೇಷನ್ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದ್ರೆ ಕ್ಯಾಶುವಲ್ ಕಾಲರ್ಸ್, ಅಡ್ವರ್ಟೈಸ್ಮೆಂಟ್, ಎಂಪ್ಲಾಯಿ ಎಕ್ಸ್ಚೇಂಜ್, ಪ್ಲೇಸ್ಮೆಂಟ್ ಏಜೆನ್ಸೀಸ್ ಅಂಡ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಸ್ ಮತ್ತೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್, ರೆಕಮೆಂಡೇಶನ್ಸ್ ಆಫ್ ಎಂಪ್ಲಾಯೀಸ್, ಲೇಬರ್ ಕಾಂಟ್ರಾಕ್ಟರ್ಸ್ ಅಂಡ್ ಅಡ್ವರ್ಟೈಸ್ಮೆಂಟ್ ಆನ್ ಟೆಲಿವಿಷನ್, ವೆಬ್ ಪಬ್ಲಿಷಿಂಗ್ ಮತ್ತೆ ಟ್ರಾನ್ಸ್ಫರ್, ಪ್ರಮೋಷನ್ ಇವೆಲ್ಲ ಇದೆ. ಮತ್ತೆ 8th ಒನ್ ಕ್ವಶನ್ ನೋಡೋದಾದ್ರೆ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್. ಇದರಲ್ಲಿ ಒಂದು ಟ್ರಿಕ್ ಇದೆ, ಏನಂದ್ರೆ ಅವರ್ ABCD ಅಂತ ನೆನಪಿಟ್ಕೊಂಡ್ರೆ ಸಾಕು. ಈ ತರ ಎಲ್ಲ ನೀವು ಏನೈತೆ ಇಂಪಾರ್ಟೆನ್ಸ್ ಅನ್ನ ಬರಿಬಹುದು. ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್, ಅಡಾಪ್ಷನ್ ಟು ಚೇಂಜ್, ಬೆನಿಫಿಟ್ಸ್ ಆಫ್ ಸ್ಪೆಷಲೈಸೇಷನ್
ಮತ್ತು ಕ್ಲಾರಿಟಿ ಇನ್ ವರ್ಕಿಂಗ್ ರಿಲೇಷನ್ಶಿಪ್ಸ್, ಡೆವಲಪ್ಮೆಂಟ್ ಆಫ್ ಪರ್ಸನ್ ಮತ್ತು ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್ ಇವೆಲ್ಲವನ್ನು ಬರಿಬೇಕು. ಮತ್ತು 9th ಒಂದು ಕ್ವಶನ್ ನೋಡೋದಾದ್ರೆ ವಾಟ್ ಈಸ್ ಡೆಲಿಗೇಷನ್ ಅಂತ ಇದೆ. ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಡೆಲಿಗೇಷನ್. ವಾಟ್ ಈಸ್ ಡೆಲಿಗೇಷನ್ ಮತ್ತು ಇದರ ಇಂಪಾರ್ಟೆನ್ಸ್ ಅನ್ನ ನೀವು ಬರಿಬೇಕು. 6 ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಮತ್ತು ಇದರ ಎಕ್ಸ್ಪ್ಲನೇಷನ್ ಅನ್ನು ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ. ಡೆಲಿಗೇಷನ್ ರೆಫರ್ಸ್ ಟು ದ ಡೌನ್ವರ್ಡ್ಸ್ ಟ್ರಾನ್ಸ್ಫರ್ ಟು ಅಥಾರಿಟಿ ಫ್ರಮ್ ಅ ಸುಪೀರಿಯರ್ ಟು ಸಬಾರ್ಡಿನೇಟ್. ಇದನ್ನ ನೀವು ಬರೀಬೇಕು. ಮತ್ತು ಇದರಲ್ಲಿ ಪಾಯಿಂಟ್ಸ್ಗಳು ಎಫೆಕ್ಟಿವ್ ಮ್ಯಾನೇಜ್ಮೆಂಟ್, ಎಂಪ್ಲಾಯಿ ಡೆವಲಪ್ಮೆಂಟ್, ಮೋಟಿವೇಶನ್ ಆಫ್ ಎಂಪ್ಲಾಯಿ, ಫೆಸಿಲಿಟೇಷನ್ ಆಫ್ ಗ್ರೋತ್ ಮತ್ತು ಬೇಸಿಸ್ ಆಫ್ ಮ್ಯಾನೇಜ್ಮೆಂಟ್ ರಾಚ್ ಅಂತ ಇದೆ, ಬೆಟರ್ ಕೋಆರ್ಡಿನೇಷನ್. ಸ್ಟೇಟ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಅ ಫಾರ್ಮಲ್ ಆರ್ಗನೈಜೇಷನ್ ಅಂತ ಇದೆ. ಅಡ್ವಾಂಟೇಜ್ ಅನ್ನ ಬರಿಬೇಕು, ಆಮೇಲೆ ಡಿಸ್ಅಡ್ವಾಂಟೇಜ್ ಅನ್ನ ಬರಿಬೇಕು. ಇದನ್ನ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ, ಆಮೇಲೆ ನೀವು ಚೆನ್ನಾಗಿ ಓದ್ಕೊಂಡು ಬರೀರಿ. ಈಸಿಯರ್ ಟು ಪಿಕ್ಸ್ ರೆಸ್ಪಾನ್ಸಿಬಿಲಿಟಿ ಸಿನ್ಸ್ ಮ್ಯೂಚುವಲ್ ರಿಲೇಶನ್ಶಿಪ್ ಕ್ಲಾರಿಟಿ ಡಿಫೈನ್ ಅಂತ ಇದೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ಇಟ್ ಹೆಲ್ಪ್ಸ್ ಇನ್ ಅವಾಯ್ಡಿಂಗ್ ಡುಪ್ಲಿಕೇಶನ್ ಆಫ್ ವರ್ಕ್. ಇನ್ನು ಥರ್ಡ್ ಒನ್ ನೋಡೋದಾದ್ರೆ ಯೂನಿಟಿ ಆಫ್ ಕಮಾಂಡ್ ಈಸ್ ಮೇಂಟೈನ್ಡ್. ಇನ್ ಫೋರ್ತ್ ಒನ್ effective accomplishment of goals. In fifth one provide stability in organization. Disadvantage ನೋಡೋದಾದ್ರೆ may lead to procedural delays as the chain of command has to be followed ಅಂತ ಇದೆ. Rigid policies reduces creativity. More importance is on structure of work than ಆನ್ ಹ್ಯೂಮನ್ ರಿಲೇಶನ್ಶಿಪ್ಸ್. ಎಲ್ಲ ಪಾಯಿಂಟ್ಸ್ಗಳು ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಇನ್ನು 11th ಒಂದು ಕ್ವಶನ್ ನೋಡೋದಾದ್ರೆ ವಾಟ್ ಈಸ್ ಡಿಸೆಂಟ್ರಲೈಸೇಷನ್, ಎಕ್ಸ್ಪ್ಲೇನ್ ಇಟ್ ಇಂಪಾರ್ಟೆನ್ಸ್ ಅಂತ ಇದೆ. ವಾಟ್ ಈಸ್ ಡಿಸೆಂಟ್ರಲೈಸೇಷನ್ ಅಂತ ಬರೆದು ಅದರ ಪಾಯಿಂಟ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಡಿಸೆಂಟ್ರಲೈಸೇಷನ್ ಮೀನ್ಸ್ ಡೆಲಿಗೇಷನ್ ಆಫ್ ಅಥಾರಿಟಿ ಥ್ರೂ ಔಟ್ ಆಲ್ ದಿ ಲೆವೆಲ್ಸ್ ಆಫ್ ಆರ್ಗನೈಜೇಷನ್ಸ್, ಡೆವಲಪ್ಸ್ ಇನಿಷಿಯೇಟಿವ್ ಅಮಾಂಗ್ ಸಬಾರ್ಡಿನೇಟ್ಸ್, ಡೆವಲಪ್ಸ್ ಮ್ಯಾನೇಜರಿಯಲ್ ಟ್ಯಾಲೆಂಟ್ ಫಾರ್ ಫ್ಯೂಚರ್, ಕ್ವಿಕ್ ಡಿಸಿಷನ್ ಮೇಕಿಂಗ್, relies the top management, facilitates growth, better control. ಇವೆಲ್ಲವನ್ನ ಪಾಯಿಂಟ್ಗಳನ್ನ ನೀವು ಎಕ್ಸ್ಪ್ಲೇನ್ ಮಾಡಿ ಬರೀರಿ. ಇನ್ನು 12th ಒಂದು ಕ್ವಶನ್ ನೋಡೋದಾದ್ರೆ ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್. ಮಿನಿಮಮ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್, ಹಾರ್ಮೋನಿ ಆಫ್ ಆಬ್ಜೆಕ್ಟಿವ್ಸ್, ಯೂನಿಟಿ ಆಫ್ ಕಮಾಂಡ್, ಅಪ್ರೋಪ್ರಿಯೇಟ್ ಆಫ್ ಡೈರೆಕ್ಟಿಂಗ್ ಟೆಕ್ನಿಕ್ಸ್, ಮ್ಯಾನೇಜರಿಯಲ್ ಕಮ್ಯುನಿಕೇಶನ್, ಯೂಸ್ ಆಫ್ ಇನ್ಫಾರ್ಮಲ್ ಆರ್ಗನೈಜೇಷನ್, ಲೀಡರ್ಶಿಪ್ ಫಾಲೋ ಥ್ರೂ. ಇವೆಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿ ಬರೀರಿ. Suggest the suitable to measure to overcome barriers to effective communication, clarity, ಮತ್ತೆ communicate according to the needs of receiver, consult other before communicating, be aware of languages, tones and contents of message, convey things of help on value to listeners, ensure proper feedback, communication for present well as future, follow up communication, be a good listener. ಇವೆಲ್ಲ ಪಾಯಿಂಟ್ಗಳನ್ನ ನೀವು ಬರಿಬೇಕು. ಅಂದ್ರೆ ಒಂದು 8 ಪಾಯಿಂಟ್ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ. ಎಕ್ಸ್ಪ್ಲೇನ್ ಎನಿ 4 ಫೈನಾನ್ಷಿಯಲ್ ಅಂಡ್ ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್. ಅಂದ್ರೆ ಇದರಲ್ಲಿ 4 ಮತ್ತು ಅದರಲ್ಲಿ 4 ಬರಿಬೇಕು. ಫೈನಾನ್ಸ್ ಇನ್ಸೆಂಟಿವ್ಸ್ ಅಂದ್ರೆ ಬೋನಸ್, ಪ್ರಾಫಿಟ್ ಶೇರಿಂಗ್, ಪೇ ಅಂಡ್ ಅಲೋವೆನ್ಸಸ್, ರಿಟೈರ್ಮೆಂಟ್ ಬೆನಿಫಿಟ್ಸ್. ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಅಂದ್ರೆ ಸ್ಟೇಟಸ್, ಜಾಬ್ ಸೆಕ್ಯೂರಿಟಿ, ಜಾಬ್ ಎನ್ರಿಚ್ಮೆಂಟ್ ಅಂಡ್ ಆರ್ಗನೈಜೇಷನಲ್ ಕ್ಲೈಮೇಟ್. ಇನ್ನು 15th ಒನ್ ವಾಟ್ ಈಸ್ ಸೂಪರ್ವಿಷನ್, ಎಕ್ಸ್ಪ್ಲೇನ್ ದ ರೋಲ್ ಪ್ಲೇಡ್ ಬೈ ಅ ಸೂಪರ್ವೈಸರ್. ವಾಟ್ ಈಸ್ ಸೂಪರ್ವಿಷನ್ ಅಂತ ಬರೆದು ಮತ್ತೆ ಒಬ್ಬ ಸೂಪರ್ವೈಸರ್ನ ರೋಲ್ ಪ್ಲೇ ಏನಾಗುತ್ತೆ ಅಂತ ಬರಿಬೇಕು. Supervision is the process of guiding the efforts of employees and other resources to accomplish the desired objectives. ಈ ರೀತಿ ಎಕ್ಸ್ಪ್ಲನೇಷನ್ ಅನ್ನ ಬರೀರಿ. ಮತ್ತು ರೋಲ್ ಪ್ಲೇ ಬೈ ಅ ಸೂಪರ್ವೈಸರ್ ಆರ್ ಇಂಪಾರ್ಟೆನ್ಸ್ ಆಫ್ ದ ಸೂಪರ್ವೈಸರ್. ಫಸ್ಟ್ ಪಾಯಿಂಟ್ ನೋಡೋದಾದ್ರೆ ಸೂಪರ್ವೈಸರ್ ಮೇಂಟೈನ್ಸ್ ದ ಗುಡ್ ಕಾಂಟ್ಯಾಕ್ಟ್ ವಿತ್ ವರ್ಕರ್ಸ್. A good supervisor acts as a guide, friend and philosopher to our workers. Supervisor acts as a link between workers and management. ಅಂದ್ರೆ ಸೂಪರ್ವೈಸರ್ ಮ್ಯಾನೇಜ್ಮೆಂಟ್ ಮತ್ತು ವರ್ಕರ್ಸ್ ನಡುವೆ ಒಂಥರ ಲಿಂಕ್ ತರ ವರ್ಕ್ ಮಾಡ್ತಿರ್ತಾರೆ. as he or she explain management policies to workers and brings workers problem to the notice of the management.
ಅಂದರೆ ವರ್ಕರ್ಸ್ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಒಂಥರ ಆರ್ಗನೈಸೇಷನ್ಗೆ ಹೇಳ್ಬಿಟ್ಟು ಅದನ್ನೆಲ್ಲ ಸಾಲ್ವ್ ಮಾಡ್ತಾರೆ ಸೂಪರ್ವೈಸರ್ಸ್. Supervisors play a key role in maintaining group unity among workers placed under his control. Supervisor ensures performance of workers is according to the set targets. Supervisor provide good on the job training too. Wait guys. The workers and employees ಅಂತ ಇದೆ. The sixth one point ನೋಡೋದಾದ್ರೆ supervisory leadership plays a key role in influencing the workers in the organization. Seventh one point, a good supervisor analyzes the work performed by workers and gives feedback to the workers. ಇವೆಲ್ಲ ನಿಮ್ಮ 15 ಕ್ವೆಶನ್ಸ್ ಆಗಿದೆ 8 ಮಾರ್ಕ್ಸ್ದು. ಇದರಲ್ಲಿ ನಿಮಗೆ ಆನ್ಯುವಲ್ ನಲ್ಲಿ 5 ಕ್ವೆಶನ್ ಕೇಳ್ತಾರೆ, ಇದರಲ್ಲಿ ಅಂತಲ್ಲ, ಬಟ್ ಅವ್ರಿಗೆ ಯಾವ್ದಾದ್ರು ಕೇಳ್ಬೋದು. ಬಟ್ ಇದರಲ್ಲಿ ಒಂದಷ್ಟು ಕ್ವಶನ್ಸ್ಗಳು ನಿಮಗೆ ಆನ್ಯುವಲ್ ನಲ್ಲಿ ಬರುತ್ತೆ. 5 ಕ್ವೆಶನ್ಸ್ ನಲ್ಲಿ ನೀವು 3ಗೆ ಆನ್ಸರ್ ಮಾಡ್ಬೋದಾಗಿರುತ್ತೆ. ಇದನ್ನೆಲ್ಲ ನೀವು ಚೆನ್ನಾಗಿ ಓದ್ಕೊಳ್ಳಿ, ಆನ್ಯುವಲ್ ಎಕ್ಸಾಮ್ ನಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ವಿಡಿಯೋದ ಮೂಲಕ ನಾನು 4 ಮಾರ್ಕ್ಸ್ ಕ್ವಶನ್ಗಳನ್ನ ಪ್ರೊವೈಡ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋಗೆ ಯಾರು ಲೈಕ್ ಆಗಿಲ್ಲ ಲೈಕ್ ಹಾಕಿ, ಮತ್ತು ಎಲ್ಲ ಅಪ್ಡೇಟ್ಸ್ ನಮ್ಮ ಚಾನಲ್ ಅಲ್ಲಿ ಬರುತ್ತಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮರಿಬೇಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.